ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನುಡಿ ಬರಹ ಅಥವಾ ನುಡಿ ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದು ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ವಿಡಿಯೋ ಸೀರೀಸಲ್ಲಿ ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಾವು ಕನ್ನಡ ವ್ಯಂಜನಗಳು, ಅದರಲ್ಲಿ ಸ್ಪೆಸಿಫಿಕಲಿ ಕವರ್ಗ, ಕಕ್ಕ ಗ ಗ ನ್ಯ ಈ ಅಕ್ಷರಗಳನ್ನ ನುಡಿ ಸಾಫ್ಟ್ವೇರಲ್ಲಿ ಅಥವಾ ನುಡಿ ತಂತ್ರಾಶಯದಲ್ಲಿ ಹೇಗೆ ಟೈಪ್ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಈ ಕವರ್ಗದಲ್ಲಿ ನಿಮಗೆ 5 ಅಕ್ಷರ ಬರುತ್ತೆ ಅಂತ ಗೊತ್ತಿದೆ ಈ ಕನ್ನಡ ವ್ಯಂಜನಗಳಲ್ಲಿ. ಕಕ್ಕ ಗ ಗ ನ್ಯ. ನಿಮ್ಮ ಕಂಪ್ಯೂಟರಲ್ಲಿ ನುಡಿ ಸಾಫ್ಟ್ವೇರ್ ಒಳಗಡೆ ಕ ಟೈಪ್ ಮಾಡೋದಕ್ಕೆ ನೀವು ಜಸ್ಟ್ ಕೆ ಲೆಟರ್ನ ಪ್ರೆಸ್ ಮಾಡಿದ್ರೆ ಸಾಕು, ಕ ಪ್ರಿಂಟ್ ಆಗುತ್ತೆ. ಅದೇ ರೀತಿ ದೊಡ್ಡ ಕ ಪ್ರಿಂಟ್ ಆಗೋದಕ್ಕೆ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಕೆ ಟೈಪ್ ಮಾಡಬೇಕು. ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಕೆ ಬಟನ್ನ ಪ್ರೆಸ್ ಮಾಡಿದ್ರೆ ದೊಡ್ಡ ಕ ಬರುತ್ತೆ. ಗ ಪ್ರಿಂಟ್ ಮಾಡೋದಕ್ಕೆ ಜಸ್ಟ್ ಜಿ ಪ್ರೆಸ್ ಮಾಡಿದ್ರೆ ಸಾಕು, ಗ ಆಗುತ್ತೆ. ಓಕೆ, ದೊಡ್ಡ ಗ ಪ್ರಿಂಟ್ ಮಾಡೋದಕ್ಕೆ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಜಿ ಮಾಡಬೇಕು, ಘ ಆಗುತ್ತೆ. ಕ ಗ ಗ ನ್ಯ. ನ್ಯ ಬರೋದಕ್ಕೆ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಝೆಡ್ ಟೈಪ್ ಮಾಡಿದ್ರೆ ನ್ಯ ಆಗುತ್ತೆ. ಓಕೆ, ಬನ್ನಿ ಸೇಮ್ ಫಂಕ್ಷನಾಲಿಟಿನ ನಾವು ನಮ್ಮ ನುಡಿ ಸಾಫ್ಟ್ವೇರಲ್ಲಿ ನೋಡೋಣ. ನೀವಿಲ್ಲಿ ನೋಡ್ಬೋದು, ಬಲಗಡೆ ನಾನು ಯಾವುದು ಬಟನ್ನ ಪ್ರೆಸ್ ಮಾಡ್ತೀನಿ ಅಂತ ನಿಮಗೆ ಬಲಗಡೆ ಕಾಣಿಸುತ್ತೆ. ಕೆ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು, ಕ ಬಂತು, ಸ್ಪೇಸ್, ಮತ್ತೆ ಕೆ ಪ್ರೆಸ್ ಮಾಡ್ತೀನಿ, ಚಿಕ್ಕ ಕಾನೆ ಬಂತು, ಗೊತ್ತಾಯ್ತಲ್ಲ? ಅದೇ ರೀತಿ ದೊಡ್ಡ ಖ ಬರಬೇಕು ಅಂದರೆ ಏನು ಮಾಡಬೇಕು? ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಕೆ ಒತ್ತುತ್ತಿದ್ದೀನಿ, ಖ. ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಕೆ ಪ್ರೆಸ್ ಮಾಡ್ತೀನಿ, ಖ ಖ. ಗ ಬರೋದಕ್ಕೆ ಏನು ಮಾಡಬೇಕು? ಜಿ ಪ್ರೆಸ್ ಮಾಡಿದ್ರೆ ಗ ಆಯಿತು, ಗ. ಇನ್ನೊಂದ್ಸರಿ ಜಿ ಪ್ರೆಸ್ ಮಾಡ್ತೀನಿ, ಗ ಬಂತು. ದೊಡ್ಡ ಗ ಬರಬೇಕು ಅಂದರೆ ಶಿಫ್ಟ್ ಒತ್ಕೊಂಡು ಜಿ ಒತ್ತಿ, ಘ. ಶಿಫ್ಟ್ ಒತ್ಕೊಂಡು ಜಿ ಒತ್ತಿ, ಘ. ಓಕೆ, ಜ್ಞ. ಶಿಫ್ಟ್ ಒತ್ಕೊಂಡು ಝೆಡ್ ಒತ್ತಿದ್ರೆ ಜ್ಞ ಆಗುತ್ತೆ, ಶಿಫ್ಟ್ ಒತ್ಕೊಂಡು ಝೆಡ್. ಗೊತ್ತಾಗ್ತಿದೆಯಲ್ಲ? ವೆರಿ ಸಿಂಪಲ್. ಖ ಖ ಗ ಗ ನ್ಯ. ಕ ಬರೀ ಕೆ ಪ್ರೆಸ್ ಮಾಡಿ, ದೊಡ್ಡ ಖಾಗೆ ಶಿಫ್ಟ್ ಹೊತ್ಕೊಂಡು ಕೆ ಪ್ರೆಸ್ ಮಾಡಿ, ಗಾಗೆ ಜಸ್ಟ್ ಜಿ ಪ್ರೆಸ್ ಮಾಡಿ, ಗ ಆಗುತ್ತೆ. ದೊಡ್ಡ ಜಿಗೆ ಶಿಫ್ಟ್ ಹೊತ್ಕೊಂಡು ಜಿ ಪ್ರೆಸ್ ಮಾಡಿ, ಗ ಆಗುತ್ತೆ. ನ್ಯಾಗೆ ಶಿಫ್ಟ್ ಹೊತ್ಕೊಂಡು ಝೆಡ್ ಒತ್ತಿ. ಗೊತ್ತಾಗ್ತಿದೆಯಲ್ಲ? ಸೊ ಹೋಪ್ಫುಲಿ ಈ ವಿಡಿಯೋದಲ್ಲಿ ನಿಮಗೆ ಕನ್ನಡ ವ್ಯಂಜನಗಳನ್ನು, ಸ್ಪೆಸಿಫಿಕಲಿ ಕವರ್ಗ ವ್ಯಂಜನಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.